ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇದು 3 ದಿನದ ಸಂತಿ ಎಲೆ ಮನವೇ. ರೇಣವ ರೇಣವ ಯಾಕೆ ಮಾಮ? ಇದು ಆಕಿ ಸದ ನಿಮ್ಮ ಅಕ್ಕನ ಕರ್ಕೊಂಡು ಮನೆ ಬರ್ತಾಳತ್ತ. ಕೋಲಿ ಏನ ಸ್ವಚ್ಛ ಮಾಡಿ ಇಡ್ಬೇಕತ್ತ ನೋಡು. ಕೋಲಿ ಸ್ವಚ್ಛ ಮಾಡ್ಬೇಕತ್ತ? ಆಯ್ತು ತಗೋ. ಅಂದಂಗಿನ ಎಷ್ಟೊತ್ತಿ ಬರ್ತಿರುತ್ತ? ಆಯ್ತು, ಇನ್ನೊಂದು ಅರ್ಧ ತಾಸ್ನ್ಯಾಗ ಹೋಗಂದ್ರತ್ತವ್ರು. ಅದಕ್ಕಿಂತ ಇನ್ನು ಅರ್ಧ ತಾಸು ಬಿಟ್ಟು ಬರ್ತೀವಿ ತೇರ. ಅದಕ್ಕೇನದ ಹೋಗಿ ಒಂದಿಟ್ಟು ಹೇಳಪ್ಪ, ಅದು ಕೋಲಿ ಸ್ವಚ್ಛ ಮಾಡೋಣ ಬಾಜುಕಿಂತ ತೈಸಿ ಅಂದ್ರು. ಅದಕ್ಕೇನದ ಹೇಳ್ಬೇಕತ್ತೆ ಬಂದೆ. ಆಯ್ತು ಮಾಮ, ಮಾಡ್ತೀನಿ. ನೀನೀಗ ಹೊಳ್ಳಿ ದವಾಖಾನಿಗೆ ಹೋಗ್ತೇವೆ, ನೀಲೇ ಕುಂದಿರ್ತೇವ? ಇಲ್ಲ, ಹೋಗ್ತೀನಿ ನಾವು ಹಳ್ಳಿಗೆ. ಹೋತಿ ಮತ್ತೆ ಆಗಿಲ್ಲ? ಏನು ಅಲ್ಲೇ ದವಾಖಾನೆಗೆ ಇದಾಳ ಈಗ. ಹೌದಾ? ಆಯ್ತು ಹಂಗಾರ ಮಾಡ್ತೀನಿ. ಹಂಗೆ ಇದು ಇದು ಹೇಳಾಕ ನೀರು ಕಾಸ್ಲಾಕ್ ಇಡ್ಬೇಕತ್ತ. ಒಂದು ಗಡಿಗೆ ಪೂರ್ತಿ ಒಂದು ಗಡಿ ತುಂಬಿಕೇಸಿದ್ರಿಂದ ನೀರಿಗೆ ಹಚ್ಚನಪ್ಪ ತೇಸಿ ಹೇಳಾವಳು. ಒಟ್ಟು ಆಮೇಲೆ ಹೇಳಕ್ಕೆ ಏನಾಗಿದೆ ನಿನಗೆ? ಒಂದು 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 ನೆನಪು ಮಾಡ್ಕೊಂಡು ಹೇಳಕತ್ತಿಯಲ್ಲ. ಏನು ಸಣ್ಣ ಹುಡುಗನು ಮರಿಲಕ್ಕ? ಏನು ಮಾಡ್ಲಿ, ಸಣ್ಣ ಹುಡುಗ ಅಲ್ಲ, ಖರೆ ದೊಡ್ಡವನೇ ಆದೆ. ಸಣ್ಣ ಹುಡುಗರಿಗೆ ಮರು ಇರಂಗಿಲ್ಲ, ದೊಡ್ಡವ್ರಿಗೆ ಇರ್ತದ ಮರು. ಹೌದನ? ಮತ್ತ ಅಪ್ಪ ಅದತ್ತೆ ಕಿಸಿ ನೋಡಿ ಜಲ್ದಿ ಮರು ಬತ್ತಾ ಹೆಂಗ? ಇದ್ರು ಇರ್ಬೇಕು, ಹೇಳಕ್ಕಾಗಲ್ಲ. ಅಲ್ಲ ಮಾಮ, ಅಲ್ಲ ಅಪ್ಪಾಗಿ ಎಷ್ಟು ಚಂದ ನಾಚ್ಕೊಳಕತ್ತಿದೆ, ಭಾರಿ ಚಂದ ನಾಚಕತ್ತಿದ್ ಬಿಡು. ಮತ್ತೆ ಹೋಗ ಮತ್ತೆ ನೀ ಹೆಂಗ ಮಾತಿಟ್ಟು ನಾಚಿಕೆ ಮಾಡಬೇಡ. ನನಗೆ ನಾಚಿಕೆ ಬರ್ತದವ, ನೀ ಏನು ಮಾತಾಡಬೇಡ. ನಾ ಹೋಲೆ. ಹೋತೆ? ಆಯ್ತು, ಹೋಗ್. ಆಯ್ತು, ನೀ ಏನದ ಆಕೆ ಯಾಕೆ ಹೇಳೋದು ಊಟ ಮಾಡಿ. ಮತ್ತೆ ನೀ ಏನ್ರ ಆಕೆ ಬರೋಟ್ರಾಗೆ ಮಾಡಿರ್ಲಿಕ್ಕಂದ್ರ ಮತ್ತೆ ಏನಿಲ್ಲ, ರಾಮಾಯಣ ಶುರು ಮಾಡ್ತಾವಳು, ಹೇಳ್ತೀನಿ. ಆಯ್ತು, ಅಟ್ಟೆ ಮತ್ತೇನ್ರ ಹೇಳ ನೆನ್ಪು ಮಾಡ್ಕೋ. ಇಲ್ಲ, ಕೋಲಿ ಸ್ವಚ್ಛ ಮಾಡೋದೊಂದು, ನೀರು ಕಾಸೋದೊಂದು. ಅಟ್ಟೆ ಹೇಳ, ಅಟ್ಟೆ. ಅಟ್ಟೆ ಆಯ್ತು, ನಾ ಮಾಡ್ತೀನಿ, ಹೋಮಮ್ಮ. ಆಯ್ತು ಹೇಳ. ನಮ್ಮ ಇದೊಂದು ಕೆಲಸ ಬೇರೆ ಹಚ್ಚಿಲ್ಲ ನನಗೆ. ಬರ ನೀರಿಗೆ ಹಚ್ಚೋಗ ನಂಗೆ ಕೋಲಿ ಸ್ವಚ್ಛ ಮಾಡ್ಕೋತೀನಿ. ಯವ್ವ, ನೀ ಮಣ್ಣಿ ನಾಯ್ತನ ಕರ್ಕೊಂಡ್ಸಿ ಬರ್ತೀನಿ ಅಂತ. ಹೆಂಗೋ ಶಂಕರಪ್ಪ ಬರ್ತಾನಲ್ಲ, ಶಂಕರಪ್ಪ ಅಂದ್ರ ಆಟೋ ಹೇಳ್ತಾನಂತ, ಆಟೋದಾಗ ಏನಾದ್ರು ಕರ್ಕೊಂಡ್ ಬರ್ತೇನೆ ಇಬ್ರು. ನಿಮ್ಮ ಮನೆ ನಡಿ ಸಣ್ಣಗೆ. ಅಯ್ಯ ಇಲ್ಲವಾ, ಹೋಗ್ತೀನಿ ನಾನು ಮನೆಗೆ. ಮತ್ತೆಲ್ಲಿ ಮನೆಗೆ ಬರಲಿ? ಆಲ ಇಲ್ಲಿ ತನ ಬಂದಿಸಿ ಮನೆ ಬರೋದ್ರೆ ಹೆಂಗೆ ಹೋಗ್ತೇನು? ಅದು ಹಂಗಲ್ಲವ, ಬರೋ ಪ್ರಶ್ನೆ ಅಲ್ಲ. ಅಲ್ಲಿ ಮಾಪ ಒಬ್ಬನೇ ನನಗೆ ಗೊತ್ತದಲ್ಲ, ಅವ್ನಿಗೆ ಆರಾಮಿಲ್ಲ. ಅವ್ನಿಗೆ ಊಟ ಅಡಿಗೆ ಪಿಡಿಗಿ ಏನು ಎಂತ ತೇಸಿದ್ರ ವಿಚಾರ ಮಾಡ್ಬೇಕಲ್ಲವ. ಹಂಗಂದ್ರೆ ಹೆಂಗ? ಹೋಗಕತ್ತೀವ ನಾನು ಇಲ್ಲೇ ಇರೋದೇನು? ಹೋಗಕತ್ತಿ, ಒಂದ್ ಜನ ಮನೆ ನಡಿ. ಚಾ ಅದು ಮಾಡಿಸ್ನೇತ ಕುಡಿಯಕತ್ತಿ, ಕುಡ್ದು ಕೇಸಿಂದ್ರ ನಾಷ್ಟ ಇಷ್ಟ ತಿನ್ಸಿ ಹೋಗಕತ್ತಿ. ಬಂದಕ್ಕೇನದ ಹಂಗೆ ಹೋಗ್ತೇನ? ಇವ ಬ್ಯಾಡಿವ ಇವ. ಅಲ್ಲ, ಒಂದು ಮುಂಜಾನೆ ಬಂದಿನಿ, ಏನು ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡ್ಕೇಸಿ ಗುಳಿಗೆ ತೊಗೋಬೇಕಿತ್ತು. ಅದೆಲ್ಲ ಇಟ್ಟು ಬಂದಿನಿ, ಕರೆ ತೊಗೊಂಡನಿಲ್ಲ ಗೊತ್ತಿಲ್ಲ. ಸುಮ್ಮನೆ ಕಣ್ಣು ಅದಕ್ಕೆ ಕಾಣಂಗಿಲ್ಲ. ಹೋಗ್ತೀನಿ ಯವ್ವ. ಅಲ್ಲ, ಹೋಗಿ ಬಂದನಲ್ಲ ಶಂಕರಯ್ಯ, ಹೋಗಿ ಬಂದಿಲ್ಲ. ಈಗ ಹೋಗಿಸಿ ಕೊಟ್ಟು ಬಂದಿನಿ ತೇನ, ಮತ್ತೆ ಯಾಕೆ ವಿಚಾರ ಮಾಡ್ತಿರ್ಬೇಕು? ಏನು ಕೊಟ್ಟು ಬಂದಿರ್ತಾನೆ, ಏನು ಬಿಟ್ಟಿರ್ತಾನೆ, ಯಾರಿಗೆ ಗೊತ್ತವ ಯವ್ವ. ಬ್ಯಾಡ, ಹೋಗ್ತೀನಿ. ಅದನ್ನು ಎಟತ್ತಿಗೆ ಉಂಡದ ಎಟತ್ತಿಗಿಲ್ಲ. ಮತ್ತು ಸಂಜೆ ಕಡಿಸಿ ಹೋಗಿ ಮತ್ತೆ ನಾನು ಏನೈತಿ ಈಗ ಹೋದ್ನಂದ್ರೆ ಮತ್ತೆ 5-6 ಗಂಟೆಯಲ್ಲಿ ಹೋಗ್ತೀನಿ. ಕಸ ಮುಸ್ರಿ ಬಾಂಡೆ ತೇಸಿಂದ್ರೆ ಹಂಗೆ ಕೂತಿರ್ತಾವ ಉಟ್ಟು. ಅದನ್ನು ಮಾಡ್ಕೋತ ಅಡ್ಗೆ ಮಾಡಿ ಉಂಡು ಮಕ್ಕೋಬೇಕ. ರಾಮಾಯಣ ಆಕೈತೆವ. ಈಗ ಹೋದ್ನಿಂದ ಒಂದು ಊಟ್ಲೆ ಕಣ್ ಬೆಳಗ್ಲೆ ಒಂದಿಟ್ಟು ಕಸ ಹುಡುಗಿ ಮುಸ್ರಿ ತಿಕ್ಕೋತೀನಿ. ಕತ್ಲಾಗಿ ಹೋದ್ರಂತೂ ಅಲ್ಲಿ ಕಣ್ಣು ಏನೂ ಕಾಣಂಗಿಲ್ಲವ ನನಗೆ. ಒಲೆ ಮುಂದೆ ಕುಂತು ಅಡ್ಗೆ ಮಾಡೋಕ್ಕೂ ಕಣ್ಣು ಕಾಣೋದಿಲ್ಲ. ಈ ಕಡೆ ಏನರ ಮಾಡಿದಂದ್ರೆ ಕಣ್ಣು ಕಾಣಂಗಿಲ್ಲ. ಕತ್ಲಾಯ್ತಂದ್ರೆ ಇನ್ನೇನು ಮಾಡಲಿ? ಏನಾರ ಸುಮ್ಮ ಹೋಗ್ಬಿಡ್ತೀನಿ. ಮತ್ತೆ ಯಾಕೆ ಆ ಕಡೆ ಬಾ ಈ ಕಡೆ ಬಾ ಅನ್ಕೋತ ಕುಂದ್ರದು. ಆಯ್ತು ನೋಡವ, ಹೇಳಕತ್ತೀನಿ, ನನ್ನ ಮಾತು ಕೇಳವಲ್ಲಿ. ನಂದು ನಾನೇ ಹಾಡ್ತೀನಿ, ನೀನೇ ಹಾಡು. ಇವ ಯಾಕಿಲ್ಲ ತೋರ, ಮತ್ತೆ ಬರ್ತೀನಿ ತಗೋ. ಒಂದು 5 ದಿನ ಆಗಿ 5 ದಿನ ಆಯ್ತಂದ್ರೆ ಏನದ ಬರ್ತೀನಿ ಅಂತ ಹೊಳ್ಳಿ. ಆಯ್ತು, ಈಗ ಅವನೇ ಕರ್ಕೊಂಡು ಹೋಗ್ಬೇಕಲ್ಲ ನೀವು ಶಂಕರಪ್ಪನೇ? ಅವನೇ ಕರ್ಕೊಂಡು ಹೋಗ್ಬೇಕು. ಏನು ಬಿಟ್ಟು ಹೊಳ್ಳಿ ಬರ್ತಾನೆ ಹೆಂಗೆ ಯಾರಿಗೆ ಗೊತ್ತು ನನಗೆ. ಏನು ಮಾಡ್ತಾನೆ ನೋಡು, ಏನು ಮಾಡ್ತಾನೆ. ನೀವು ಬರ್ಲಿ ತಡಿ ನೋಡೋಣ, ಕೇಳ್ತೀನಿ. ಕೇಳ್ಕಿಸಿದ್ರೆ ಏನದ ಕಡೆ ಬಸ್ಸಿಗೆ ಹತ್ತಿಸಿದಂದ್ರೆ ಬಸ್ಸಿಗಾರ ಹೋಗ್ತೀನಿ. ಅವ ಇಲ್ಲೇ ಇರಲಕ್ಕ ಬೇಡ, ಅಲ್ಲೆಲ್ಲ ಬಸ್ಸಿಗೆ ಹೋಗ್ತಿ. ಬಸ್ನ ಸುಮ್ಮನೆ ಏನೋ ಮಂದಿ ಒತ್ತಾಡ್ತಾರ, ನಿನಗೆ ಆಗೋದಿಲ್ಲ. ಅವನೇನ ಕರ್ಕೊಂಡು ಹೋಗಿ ಕಿಸಿದ್ರಿಂದ ಇವತ್ತೊಂದು ದಿನ ಇರಲಕ್ಕ. ಹೊಳ್ಳಿ ಬರಬೇಕಾದ್ರೆ ಮತ್ತೆ ರಾತ್ರಿ ಆಗ್ತದ. ರಾತ್ರಿ ಏನು ಕಳ್ಸಕ್ಕೆ ಹೋಗ್ಬೇಡ. ನಾಳೆ ಮುಂಜಾನೆ ಕಿಸಿದ್ರಿಂದ ಬರಲಕ್ಕ. ಈಗ ಕರ್ಕೊಂಡು ಹೋಗ್ಬಿಡು. ಆಯ್ತು ನೋಡುವ, ನೀ ಹೆಂಗತಿ ಹಂಗೆ ಮಾಡ್ತೀನಿ ಮತ್ತೆ. ಆಯ್ತು, ಬರ್ತಡಿ. ನಾ ಏನದ ಹೋಗಿ ಇದು ತೊಗೊಂಬಂದಿನಲ್ಲ ಡಬ್ಬಿ ಪಿಬ್ಬಿ ಎಲ್ಲ ಏನದ ಇದು ಮಾಡ್ಕೊಂಡು ಚೀಲ್ದ ಹಾಕೊಂಡು ಏನದ ಆ ಕೂಸಿ ನೀಟರ್ ಬೇಸ್ ಸುತ್ತಿ ಕಿಸಿಂದ್ರೆ ಏನದ ಹೊತ್ಕೋತೀನಿ. ಯಾಕಿನೇದ ಕರ್ಕೊಂಬರ್ತೀನಿ. ಆಯ್ತು, ಹೋಗಿ ಕರ್ಕೊಂಬ. ನಾ ಇಲ್ಲಿ ಹೊರಗೆ ನಿಂತಿರ್ತೀನಿ. ಇಂಥ ಟೈಮ್ನಾಗ ಗಂಡನವ ಜೊತೆಗಿದ್ರೆ ಹೆಣ್ಮಕ್ಳಿಗೆ ಅದೇನೋ ಸಿಕ್ಕಂಗತ್ತ. ಏನು ಮಾಡೋದು? ನನ್ನ ಹಣೆ ಬರ್ದಾಗಿದ್ದದ್ದು ನನ್ನ ಕೈಯಾರು ನಾನೇ ಹಾಳು ಮಾಡ್ಕೊಂಡು ಕೂತೀನಿ. ಈ ಬಯಸಿದ್ರೆ ಸಿಗ್ತದ? ಇಲ್ಲ. ಸಿಕ್ಕದನ್ನು ನಾ ಒದಗಿಸಿದ್ರೆ ಹೋಗಿಸಿದ್ರಿಂದ ಹಾಳು ಮಾಡ್ಕೊತೀನಿ. ಏನು ಮಾಡ್ಬೇಕು ನೋಡು, ಏನೋ ಒಂಥರ ಅನ್ಸಕತ್ತೈತಿ. ಈಗ ನನ್ನ ಗಂಡನ ಕೂಡ ಮಾತಾಡಬೇಕು. ನನಗಾಗೋ ಬ್ಯಾನಿ ಹೇಳ್ಕೋಬೇಕು. ನನ್ನ ಗಂಡ ಇಲ್ಲಿ ಬರಬೇಕು. ನನ್ನ ಪ್ರೀತಿಯಿಂದ ಏನದ ನನ್ನ ತಲೆ ಅವನಿಗೆ ಹಚ್ಕೊಂಡು ಸಮಾಧಾನ ಮಾಡಬೇಕು. ಒಂದು ಕಡೆದ ಆ ರೀತಿ ಎಲ್ಲ ಮಾಡಿಸ್ಕೋಬೇಕಂತ ಆಸೆ. ಆದರೆ ಏನು ಮಾಡೋದು ಆಗಲ್ಲಲ್ಲ.
ಈ ಕಡೆ ತಂದೆ ಇಟ್ಟಿರೋ ಪ್ರೀತಿ ನಂಬಿಕೆನೂ ಕಳ್ಕೊಂಡೆ, ಈ ಕಡೆ ಗಂಡ ಇಟ್ಟಿರೋ ಪ್ರೀತಿನೂ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೊಂಥರ ಅನಾಥ ಅನ್ಸ್ಲಕತ್ತ ಜೀವ. ಏನು ಮಾಡೋದು, ಮೊದಲಿನ ಥರ ಆಗಬೇಕು ಅಂದ್ರೆ ಆಕೈತೋ ಎಲ್ಲೋ ಬಿಡ್ತೈತೋ ಗೊತ್ತಿಲ್ಲ, ಅಂದರೆ ಏನು ಮಾಡೋಕ್ಕಾಗತ್ತದ. ನಾವು ಮಾಡಿರೋ ತಪ್ಪಿನೋ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ದೇವ್ರ ಎಲ್ಲಿ ಹೋಗ್ಬಿಡ್ತಾನ, ಎಲ್ಲಿ ಹೋಗೋಂಗಿಲ್ಲ. ಏನೋ ಅಂತಾರಲ್ಲ, ಪಾಲಿ ಬಂದದ್ದು ಪಂಚಾಮೃತ ಅಂತ, ಬಂದದ್ದು ಅನ್ಭವಿಸ್ಕೊಂಡು ಹೋಗೋದಿನ ಜೀವನ ಅಷ್ಟೇ ಕೆಲಸ. ಇನ್ನು ಮೊದಲಿನ ಥರ ಇರ್ತೀನಿ ಅಂದ್ರೆ ಇರೋಕ್ಕಾಗಲ್ಲ. ರೇಣು, ಏ ಹುಡುಗಿ, ಅಲ್ಲ ಊಟ ಮಾಡ್ಬೇಕ ಓದ್ರಾಕತ್ತೀನಿ, ಏನು ವಿಚಾರ ಮಾಡಕತ್ತಿ? ಆಟ ಓದ್ರಾಕತ್ತೀನಿ, ಹೊಟ್ಟೆ ಹೋಗ್ಕೊಡವಲ್ಲಿ. ರೇಣು, ಏ ಹುಡುಗಿ, ನಾವು ಅದ್ರದ್ದು ಕಿವ್ಯಾಗ ರಾದಿಲ್ಲ, ಅಂತ ಪರಿ ಏನು ವಿಚಾರ ಮಾಡಕತ್ತಿರ್ಬೇಕಿದು? ನಾವು ಮಾತಾಡಿದ್ರೆ ಕೇಳಾರ್ದಾಟ ಏನವ ಹೇಳ. ಅಲ್ಲ ಹುಡುಗಿ, ಬಿಸಿ ರೊಟ್ಟಿ ಮಾಡೀನಿ, ಒಂದಿಟ್ಟು ಏನದ ಉದುರು ಬ್ಯಾಳಿ ಮಾಡೀನಿ, ಮೆತ್ತಗೆ ಕುದಿಸಿ ಕುಕ್ಕರ್ನ್ಯಾಗ ಸೀಟಿ ಹೊಡೆದು ಒಂದಿಟ್ಟು ಮೆತ್ತಗೆ ಕುದಿಸಿ ಏನದ ಉದುರು ಬ್ಯಾಳಿ ಅದು ಮಾಡೀನಿ. ಮೊಸರು ಐತಿ, ಹಸಿ ಖಾರ ಐತಿ. ಹಸಿ ಖಾರ ನೀ ಏನು ತಿನ್ಬೇಡವ, ಹೋಟ್ಲಿದ್ದ ಹೆಣ್ಮಗಳು ಹತ್ತಿನ ಸಂಡಸ್ ಗಿಂಡಸ್ ಹತ್ತಂದ್ರೆ ಮತ್ತೆ ಜಡ ಹರಿತೈತಿ, ಅದು ಬೇಡ. ಒಂದಿಟ್ಟು ಮೊಸರು ಹಾಕೊಂಡು ಉದುರು ಬ್ಯಾಳಿ ಬಿಸಿ ದಮ್ಮನ್ ರೊಟ್ಟಿ ಅದು ಮಾಡೀನಿ. ಉಣಬಾತ ಇಸಿ ಹೊರಕತ್ತೀನಿ. ಏನು ಮಾತಾಡಿದ್ರೆ ಕೇಳಕತ್ತದ ಇಲ್ಲ ನಿನಗೆ? ಅಲ್ಲ ಅಟ್ ಒದ್ರಾಕತ್ತೀನಿ, ಹೊಟ್ಟೆ ಹೋಗಿ ಕೊಡವಲ್ಲಿ. ಯವ್ವ ಈಗ ಬೇಡವ ಊಟ, ಯಾಕೆ ಹೊಲ್ದು ಅನ್ಸಕತ್ತೈತಿ. ಹಿಂದಣ್ಸೆ ಉಣ್ತೀನಿ ತಗೋ, ನಾವು ಹೊಟ್ಟೆ ಹಸ್ತದ. ಅಯ್ಯ ಅಲ್ಲ, ಹೊಟ್ಟೆ ಹಸ್ತಾಗೆ ಹೋಗುಣಕ್ಕಿ, ಈಗ ಟೈಮ್ ಏಟಾಗ್ಯದಂದಿ. ಹೊಟ್ಟೆ ಹಸ್ತಿಲ್ಲ ಅಂದೆ ನಿನಗೆ? ಹೊಟ್ಟೆ ಹಸ್ತದ ಕರೆ, ಆದ್ರೆ ನೀವು ಉಳ್ಳಾಕ ಒಲಿಲಕತ್ತಿ ಹೌದಿಲ್ಲ? ಗಂಡನ ಚಿಂತೆ ಮಾಡಕತ್ತಿ ಏನ? ಏನು ಮಾಡ್ತೇವ, ಗಂಡನ ಚಿಂತೆ ಮಾಡಿದ್ರೆ ನೀಗೇನ ಬರೋದ ಬಾರ್ಸದ? ಅದು ಆಗೋದಲ್ಲ ಹೋಗೋದಲ್ಲ. ಬಾ ಊಟ ಮಾಡ್ಬೋದಿತ್ತು ಈಗ. ಯಾವ ಅಲ್ಲವ, ನನಗೆ ಯಾಕೋ ಹೊಲ್ದೈತಿ, ಸುಮ್ಮನೆ ನೀ ಜೋರು ಮಾಡಬೇಡ. ಒಲ್ಲೆ ಅಂದ್ರೆ ಹೆಂಗೆ ಹುಡುಗಿ? ಅಲ್ಲ ಎಟ ತಿಂತಾನ ಉಪಸ್ ಕುಂದಿರ್ತಿ ಹೇಳು? ಈಗ ಏನವ ಊಟ ಬಿಟ್ಕೇಸಿನ ಚಿಂತೆ ಮಾಡ್ಕೊತ ಕೂತ್ರ ಮೊದಲು ಇದ್ದಂಗೆಲ್ಲ ಆಕೈತೇನ? ಆಗಂಗಿಲ್ಲ. ಏನು ಮಾಡ್ತಿ ಹೇಳು? ಮಾಡ್ಕೊಂಡು ಕೂತಿಯಲ್ಲ ಹಂಗೆ ಸುಖದ ಜೀವಕ್ಕೆ ಮುಳ್ಳು ಸುತ್ಕೊಂಡು ಕೂತಿ, ಏನೂ ಮಾಡೋಕ್ಕಾಗಂಗಿಲ್ಲ. ಅದೇ ಏನು ಯಾಕಾಗಲ್ಲಕ್ಕವ, ಅದನ್ನೆಲ್ಲ ನಾನು ತೆಗಿಬೇಡ ನಿತ್ತು. ಅದೆಲ್ಲ ತೆಗೆದಂದ್ರೆ ನನ್ನ ಕಣ್ಣ ನೀರು ದಳ 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 ಹೋಕ್ಕವ. ಯವ್ವ ನೋಡು, ನೀ ಚಿಂತೆ ಏನು ಮಾಡ್ಕೊತ ಕೂತಿದ್ದೇನೆ ನಾ ಹೇಳಿದೆ, ಅದನ್ನ ನಾನೇ ಅಂತ ತೆಗಿಲಿಲ್ಲ. ಅಲ್ಲ ಹುಡುಗಿ, ನೀ ನನ್ನ ಮಗಳ ಮನಸ್ಸಿನಾಗ ಏನು ಇರ್ತದ, ನನ್ನ ಮಗಳು ಏನು ವಿಚಾರ ಮಾಡ್ತಾ ನನಗೆ ಗೊತ್ತಾಗಂಗಿಲ್ಲ. ನಾನು ಹೇಳಕತ್ತೀನಿವ, ಅದನ್ನೆಲ್ಲ ವಿಚಾರ ಬಿಡು, ಬಿಟ್ಕಿಸಿದ್ರಿಂದ ಆರಾಮಿರು. ಇನ್ನೇನು ಯಾಕಡೆ ಸುತ್ತು ಇನ್ನೊಂದೇನು ಭಾಳ ದಿನ ಉಳಿದಿಲ್ಲ ದಿಂದ ಬೀಳಕ. ಸುಮ್ಮನೆ ಅದೆಲ್ಲ ವಿಚಾರ ಮಾಡ್ಕೊತ ಕೂತು ನಾಳೆಗೆ ಜೀವಕ್ಕೆ ಏನಕ್ಕೇನ್ರ ಆಯ್ತು ಹೆಂಗೆ ಮಾಡ್ತೀಳು? ಹೊಟ್ಟೆ ಕೂಸನೇ ಐತಿ, ಅದ್ರದ್ದರ ವಿಚಾರ ಮಾಡ್ಬೇಕಲ್ಲ ಕೂಸಿಂದರೆ. ನಿಂದಲಿಕ್ಕಂದ್ರೆ ಕೂಸಿನ ಕಾಜಿಯಾರ ಮಾಡ್ಕೊ ಬಂದಿಟ್ಟು ಹೇಳ್ತೀನಿವ. ಆಯ್ತವ, ನಾ ಈಗ ಊಟ ಮಾಡಂಗಿಲ್ಲ, ನೀವು ಹೋಗು. ನಾ ಇದನ್ನ ಹೊಟ್ಟೆ ತಕರ ಬಂದು ಹಾಕೊಂತಿರ್ತೀನಿ. ನೋಡವಾ ಹಂಗೆ ಅನ್ಬೇಡ, ಮೊದಲ ಕಣ್ಣ ನೀರು ಒರೆಸ್ಕೊ. ತುಂಬದ ಬಸ್ ಹೆಣ್ಮಗಳು ಹಂಗೆ ಮನ್ಯಾಗ ಅಳ್ಕೊತ ಕುಂದ್ರಬಾರ್ದು. ಅದು ನಿನಗೂ ಚಲೋ ಅಲ್ಲ, ಹೊಟ್ಟೆಯಾಗಿರೋ ಕೂಸಿಗೂ ಚಲೋ ಅಲ್ಲ. ಮೊದಲ ಕಣ್ಣ ನೀರು ಒರೆಸ್ಕೊ. ಅಲ್ಲವ, ಅದು ಹ್ಯಾಂಗೆ ಅಳ್ಬೇಡತ್ತಿ ಹೇಳು? ಅದು ಹ್ಯಾಂಗೆ ಅಳ್ಬೇಡತ್ತಿ ಬೇ? ನಾನು ಬಂಗಾರದಂತ ಗಂಡಿದ್ದ, ಗಂಡನ ಬಿಟ್ಕೇಸಿದ್ರೆ ಯಾವನ್ನ ಮಾತು ಕೇಳ್ಕೇಸಿಂದ್ರೆ ಅಲ್ಲ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆಲ್ಲವ. ಯವ್ವ ಮೊದಲಿನಂಗೆ ಇದ್ದಂಗೆ ನನ್ನ ಜೀವನ ಆಗಂದ್ರೆ ಆಕೈತೆ ಯವ್ವ. ಈಗ ನನ್ನ ಗಂಡ ಬೇಕನ್ಸಕತ್ತದವ ಈಗ. ಅಲ್ಲವ ಮಗಳ, ಅಲ್ಲ ನೀ ಕಣ್ಣ ನೀರು ಹಾಕೊಂಡು ಕಿಸಿದ್ರೆ ಏನೈತಿ? ಹಿಂಗೆ ನನ್ನ ಮುಂದೆ ಮಾತಾಡಿದ್ರೆ ನನ್ನ ಕಳ್ಳಿಗೆ ಹೆಂಗೆ ಅನಿಸ್ತದ ಗೊತ್ತನ? ನನ್ನ ಕಳ್ಳು ಚೂರು ಅಂತದ ಯವ್ವ, ಚೂರು ಅಂತದ. ಯಾ ತಾಯಿಗೆ ಯಾಕಾಗಲ್ಲಕ್ಕ ಮಗಳ ಜೀವನ ಹದಗೆಡ್ಬೇಕತ್ತೈಸಿ ಯಾರು ಆಸೆ ಪಡ್ತಾರನು? ಇಲ್ಲ, ಇನ್ನೇನು ಮಾಡ್ತಿ ಹೇಳವ? ನೀನೇ ಕೂತ್ಕೇಸಿ ನಿನ್ನ ಜೀವನ ಹದಗೆಡ್ಸ್ಕೊಂಡ ನಾ ಏನು ಮಾಡ್ಬೇಕು ಹೇಳಿ? ಈಗ ನಾ ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು ಅದೆಲ್ಲ ಮಾತಾಡಿ ನಿನ್ನ ಗಂಡನ ಜೋಡ ಬಂದು ಆಗೈತಿ. ಈಗೇನು ಫೋನ್ ಹಚ್ಚಿ ನಿನ್ನ ಹೆಂಡ್ತಿ ಹಿಂಗತ್ತ ಬಾರಪ್ಪ ಅಂದ್ರೆ ನಿನ್ನ ಗಂಡು ಬರ್ತಾನ ಹೇಳು? ಇಲ್ಲ, ಬರಂಗಿಲ್ಲವ. ಅವನಿಗೆ ಪಾಪ ಅವಂಗಾರ ಹೆಂಗನ್ನೋದು ಹೇಳು? ನಿನ್ನ ಮಾಡಿದ ತಪ್ಪೇ ಅದ, ಮತ್ತು ಅವನಿಗೆ ಕೆಟ್ಟ ಅನ್ಸೇ ಇಲ್ಲ. ಆಗಿಂದಾಗ ಒಮ್ಮೆ ಏನದ ಹೆಂಡ್ತಿ ಬಾಂಧ ತೇಸಿ ಮನಸ್ಸು ಕರ್ಗಿಸ್ಕೊಂಡು ಅವ ಯಾಕೆ ಬರ್ತಾನೆ ಹೇಳು? ಅಲ್ಲವ, ಅಲ್ಲ ಅವ ಹಚ್ಲಿಕ್ಕಂದ್ರೆ ಏನೈತೆ, ಒಂದು ನಾರ ಹಚ್ಚಿ ಮಾತಾಡ್ಲಿ ಅವ ನನ್ನ ಗಂಡನ ಜೋಡ? ನೀ ಹಚ್ತೇವ, ನೀ ಹಚ್ತಿ, ನಿನ್ನ ಗಂಡನ ಜೋಡ ಹಚ್ಚಿ ಮಾತಾಡಕ್ಕೆ ನಾರ ಯಾಕೆ ಬಿಡಲಿ? ನಿನ್ನ ಗಂಡ ಎತ್ಬೇಕಲ್ಲ ಫೋನ, ನಿನ್ನ ಗಂಡ ಎತ್ತಬೇಕಲ್ಲ, ಎತ್ತಂಗಿಲ್ಲವ. ಹೇಳೇನಲ್ಲವ ನನಗೆ ಈಗ ಹಂಗತನ 2 ತಿಂಗಳ ತನ ಆಕಿನ ಮಕ್ಕನ ನೋಡಂಗಿಲ್ಲ, ಆಕಿನ ಜೋಡ ಮಾತು ಆಡಂಗಿಲ್ಲ ತೇಸಿ ಅಂದ ನನ್ನ ಬಳಕ. ಈಗ ನೀ ಫೋನ್ ಹಚ್ಚಿದಗಳೇ ಎತ್ತಂಗಿಲ್ಲವ. ಯವ್ವ ಒಂದೆರಡು ಸತಿ ಹಚ್ತೀನಿ, ಎತ್ತಿಂದಂದ್ರೆ ಮಾತಾಡ್ತೀನಿ, ಎತ್ತಲಿಕ್ಕಂದ್ರೆ ಇಲ್ಲವ ಅವ್ನ ಕಡೆಗೆ ಹಲೋ ಅಂತೇಸಿ ಅನ್ನೋದು ಅವ್ನ ದನಿಯರ ಕೇಳ್ಬೇಕಂತಕತ್ತದ ನನಗೀಗ. ಯವ್ವ ನನ್ನ ಮಗಳ, ನಿನ್ನ ಮನಸ್ಸು ನನಗೆ ಅರ್ಥ ಆಕೈತಿವ, ನನಗೆ ಅರ್ಥ ಆಕೈತಿ ಇಲ್ಲತ್ತಿಲ್ಲ. ಆದ್ರೆ ಅವ ಎತ್ತಲಿಕ್ಕೆ ಮಾತು ನಿನಗೆ ಒಂಥರ ಹಳಾಳಿಲ್ಲವ ಜೀವಕ್ಕೆ. ಈಗ ಸುಮ್ಮ ಹಚ್ಚಕ್ಕಿನ ಮೊದಲ ಹಚ್ಚಿ ಜೀವ ಹಳಾಳಿ ಮಾಡ್ಕೊಳಕಿನ ಮೊದಲ ಸುಮ್ಮನಿದ್ರೆ ಹೆಂಗೆ ಆಕದತ್ತ ನಾ ಅಂತೀನಿವ. ಯವ್ವ ಹಂಗೆ ಅನ್ಬೇಡ್ಬೇ, ಮೊಬೈಲ್ ಕೊಡು ಹಚ್ತೀನಿ. ನೋಡವ ಇಟ್ಟು ಹೇಳಕತ್ತೀನಿ, ಮತ್ತು ಹಚ್ತೀನಿ ಅಂತ ಹಚ್ಚು. ಎತ್ತಿದನು ಪಾಡಾಯ್ತು, ಮಾತಾಡು, ಬ್ಯಾಡ ಅನ್ನಂಗಿಲ್ಲ. ಎತ್ತಲಿಕ್ಕಂದ್ರೆ ಮತ್ತು ನೋಡು ಬ್ಯಾಸ ಮಾಡ್ಕೊಂಡು ಕುಂದ್ರು ಬೇಡ. ಏನು ಹೇಳ್ತೀನಿ? ಆಯಿತು, ಮೊಬೈಲ್ ಕೊಡ್ಯವ. ಎಲ್ಲೈತಿ ಮೊಬೈಲ? ಅಲ್ಲಿ ಚಾರ್ಜ್ ಹಾಕಿ ನೋಡವ, ಅಲ್ಲಿ ಚಾರ್ಜ್ ಹಾಕಿನಿ, ಹೋಗಿ ತೊಗೊಂಡು ಹಚ್ಚು. ಆಯ್ತು.
ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ಎಲ್ಲರೂ ಆರಾಮದಿರಿ ಅನ್ಕೊಂಡಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡತ್ತೀರಿ ನೋಡ್ರಿ, ಮೊದಲನೇದಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ನಿಮ್ಮ ಪ್ರೀತಿ ಕಾಳಜಿ ಹಿಂಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರೆಲ್ಲ ಹಾಗೆ ನೋಡ್ಲಕತ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಿಂಗೆ ನೋಡ್ಬೇಡ್ರಿ. ದಯವಿಟ್ಟು ಆದಷ್ಟು ಬೇಗ ಬೇಗ ಅಂದ್ರೆ ಬೇಗ ರೀಚ್ ಮಾಡಿರಿ 1000ಕ್ಕೆ. ಇಷ್ಟೆಲ್ಲ ಡೈಲಿ ವಿಡಿಯೋ ಬಿಡ್ತೀನಿ ಅಂದ್ರೆ ಡೈಲಿ ವಿಡಿಯೋಗಳದಾಗೂ ಹೇಳ್ತಿರ್ತೀನಿ, ಆದಷ್ಟು ಬೇಗ ರೀಚ್ ಮಾಡಿರಿ. ಅದೆಲ್ಲ ನಿಮ್ಮ ಕೈಯಾಗದ ಅಂತೇಳಿ ಯಾರೂ ದೊಡ್ಡ ಮನಸ್ಸೇ ಮಾಡಲಾಗಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಮಾಡಬೇಡ್ರಿ, ಪುಣ್ಯ ಬರ್ತದೆ. ಆದಷ್ಟು ಬೇಗ ರೀಚ್ ಮಾಡಿರಿ, ಅದೆಲ್ಲ ನಿಮ್ಮ ಕೈಯಾಗಾದ್ರಿ ಪ್ಲೀಸ್ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಯಾರೆಲ್ಲ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಅಂದಂಗೆ ಇನ್ನೊಂದು ಮಾತು ರೀ, ಒಂದು ದಿನಕ್ಕೆ 2 ವಿಡಿಯೋ ಬಿಡ್ರಿ ಅಂತ ಹೇಳ್ಸಿದ್ರೆ ಸ್ವಲ್ಪ ಜನ ಕಮೆಂಟ್ ಮಾಡಿರಿ. ಕಂಡಪಟ್ಟಿ ಜನ ನೋಡ್ತೀರಿ, ಭಾಳ ಜನ ನೋಡ್ತೀರಿ, ಅಂದ್ರೂ ಯಾರೂ ಮಾಡ್ಯಾವಲ್ರಿ, ಇನ್ನೂ ಕಮೆಂಟ್ಗಳು ಬರವಲ್ರಿ ಒಂದು ದಿನಕ್ಕೆ 2 ವಿಡಿಯೋ ಹಾಕ್ರಿ ಅಂತೇಳಿ. ಅಷ್ಟೇ ಏನೋ 1-2-3 ಮಾಡಿದಿರಿ. ಉಳಿದವರು ಒಂದು ದಿನಕ್ಕೆ 2 ವಿಡಿಯೋ ಬ್ಯಾಡ ಏನ್ರಿ? ನೋಡಿರಿ ದಯವಿಟ್ಟು ಏನಾದ್ರು ಕಮೆಂಟ್ನ ತಿಳಿಸ್ರಿ. ಒಂದು ದಿನಕ್ಕೆ 2 ವಿಡಿಯೋ ಹಾಕ್ತೀನಿ, ನೀವೆಲ್ಲರೂ ಕಮೆಂಟ್ ಮಾಡಿದ್ರೆ ಮಾತ್ರ, ಇಲ್ಲಿಕಂದ್ರೆ ಇಲ್ರಿ. ದಯವಿಟ್ಟು ವಿಡಿಯೋ ನೋಡ್ತಿರ್ತೀರಿ, ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಡ್ರಿ, ಹೆಂಗೆ ಮಾಡಬೇಡ್ರಿ, ಕಷ್ಟಪಟ್ಟು ಮಾಡಿರ್ತೀವಿ, ಲೈಕ್ ಕೊಡೋದು ಮರಿಬೇಡ್ರಿ. ಮತ್ತು ನೀವು ವಿಡಿಯೋ ನೋಡಿದ್ಮ್ಯಾಗ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ನಾಗ ಸೂಪರ್ ವಿಡಿಯೋ ಅಂತ ತಿಳಿಸ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ, ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡ್ರಿ, ಸಪೋರ್ಟ್ ಮಾಡಿರಿ.